ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮ 2ನೇ ದಿನದ ಟ್ರಾವೆಲಿಂಗ್. ಬೆಳಗ್ಗೆನೇ ಎದ್ದು 6 ಗಂಟೆಗೆ ನಾವು ಬಂದಿದ್ದೆ ಶೃಂಗೇರಿಗೆ ಬಂದು ಹೊಳೇಲಿ ಸ್ನಾನ ಮಾಡಿ ಮತ್ತು ದೇವ್ರ ದರ್ಶನ ಪಡ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಹೊರನಾಡು ಕಡೆಗೆ ಹೊರಟರೆ ಕಳ್ಸಕ್ಕೆ ಬಂದರೆ ಯಾಕೋ ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸರಿ ಅಲ್ಲೇ ರೂಮ್ ಮಾಡಿ ಗಾಡಿನೆಲ್ಲ ರಿಪೇರಿಗೆ ಬಿಟ್ಟು ನಾವು ಬಂದಿದ್ದು ಹೊರನಾಡಿಗೆ ಬಂದರೆ ತೃಪ್ತಿಯಾಗಿ ಅಮ್ಮಂದು ಶುಕ್ರವಾರ ಹುಣ್ಣಿಮೆ ದಿವಸ ತೃಪ್ತಿಯಾಗಿ ಸಂತೋಷವಾಗಿ ನಮಗೆ ಆಶೀರ್ವಾದ ಸಿಕ್ತು, ದರ್ಶನ ಸಿಕ್ತು. ಹಾಗೆ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಮತ್ತು ನಾವು ಬಂದಿದ್ದು ರೂಮ್ಗೆ. ಕಳಸದಲ್ಲಿ ಬೆಳಗ್ಗೆ ಎದ್ದು ಎಲ್ಲರೂ ಏನು ಮಾಡೋದು, ಇನ್ನು 11 ಗಂಟೆಗೆ ಗಾಡಿ ಕೊಡೋದು ಅಂತ ಎಲ್ಲರೂ ಹಾಗಾಗಿ ಲೇಸಿಯಾಗಿದ್ದರು. ನಾನಂದೆ ಒಂದು ರೌಂಡ್ ಊರು ನೋಡ್ಕೊಂಬರೋಣ ಅಂತ ಅಂದೆ. ಸರಿ ಅಷ್ಟೊತ್ತಿಗೆ ಗೂಗಲಲ್ಲಿ ನನ್ನ ಮಗ ಚೆಕ್ ಮಾಡಿ ಇಲ್ಲೇ ಒಂದು ಫಾಲ್ಸ್ ಇದೆ, ಹೋಗ್ಬಿಟ್ಟು ಬರೋಣ, 3.5 ಕಿಲೋಮೀಟ್ರ್ ಆಗುತ್ತೆ ಅಂದರು. ಸರಿ ನಡಿ ಅಂತ ಎಲ್ಲರೂ ಬಟ್ಟೆಗಳನ್ನ ಎತ್ಕೊಂಡು ಹೊರಟಿದ್ದೆ. ಹೋಗ್ತಾ ಊರಿನ ಸುತ್ತ ಇರೋ ಮನೆಗಳ್ನ, ಅಂಗಡಿಗಳ್ನ, ಇಲ್ಲಿ ಇರೋ ಡಿಸೈನು ಬೆಂಗಳೂರಲ್ಲಿ ಬೇರೆ, ಆ ಕಡೆ ಡಿಸೈನ್ ಬೇರೆ, ಒಂಥರ ಖುಷಿ ನೋಡ್ಕೊಳ್ತಾ ನಾವು ಆ ಮನೆಗಳ್ನ. ಈ ಮನೆಗಳೆಲ್ಲ ಎಷ್ಟು ಸುಂದರವಾಗಿರುತ್ತೆ, ಚಿಕ್ಕ ಚಿಕ್ಕ ಮನೆ ಆದರೂ ಎಷ್ಟು ಖುಷಿ, ತಂಪಾದ ವಾತಾವರಣದೊಂದಿಗೆ ನೋಡ್ಕೊಳ್ತಾ ನಾವು ಆ ಗಿಡಗಳು, ಅವ್ರ ಮನೆಗಳ ಹತ್ರ ಒಂಥರ ವೆರೈಟಿ ಗಿಡಗಳು, ಹೂಗಳು ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೊಳ್ತಾ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲಿ ಬಂದ್ವಿ. ಒಂದು ಹೋಟ್ಲ್ ಹತ್ರ ಬಂದು ಇಲ್ಲಿ ಕಾಫಿ ಕುಡ್ಕೊಳ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ಬಂದ್ವಿ. ಇನ್ನೂ ನಾವು ಬೆಳಗ್ಗೆ ಎದ್ದು ಇನ್ನು ಕಾಫಿ ಎಲ್ಲೂ ಮಾಡಿರಲಿಲ್ಲ. ಹಾಗಾಗಿ ಇಲ್ಲೇ ಕಾಫಿ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಕಾಫಿ ಕುಡಿಯೋಕ್ಕೆ ಬಂದ್ವಿ. ಕಾಫಿ ಕುಡ್ಕೊಂಡು ಮತ್ತೆ ಹೊರಟ್ವಿ. ಮತ್ತು ಹೋಗೋ ಸ್ವಲ್ಪ ದಾರಿಲಿ ಇಲ್ಲಿ ಒಂದು ಹಣ್ಣಿನ ಗಿಡ ಕಾಣಿಸ್ತು. ನಾನು ನಮ್ಮ ಊರಿಗೆ ಇದು ಚೆನ್ನಾಗಿದ್ದರೆ ಹಣ್ಣು ಒಂದು ಸ್ವಲ್ಪ ದುಡ್ಡು ಕೊಟ್ಟು ತೊಗೊಳ್ಳೋಣ ಅಂತ ಅವ್ರನ್ನ ಕೇಳಿದ್ವಿ. ಅವರು ಸ್ವಲ್ಪ ಕಿತ್ಕೊಟ್ರು. ಇದು ಸ್ವೀಟ್ ಇರಲ್ಲ, ಒಗ್ರೋಗ್ರಿ ಇರುತ್ತೆ, ನಿಮ್ಗೆ ಇಷ್ಟ ಆದರೆ ಕೊಡ್ತೀವಿ ಅಂತಂದರು. ಅದು ನೋಡಿದ್ರೆ ಹುಳಿ ಒಗ್ರೋಗ್ರು. ಹಣ್ಣು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಅಷ್ಟೇ ಹೆಲ್ದಿಯಾಗಿರುತ್ತೆ. ಯಾಕೋ ನಮಗೆ ಅಷ್ಟು ಟೇಸ್ಟ್ ಸಿಕ್ಕಲ್ವಲ್ಲ. ಸರಿ ಸ್ವಲ್ಪ ಕೊಟ್ಟರು ನಮಗೆ. ಅದನ್ನೇ ತಿನ್ಕೊಂಡು ಬಂದು ಮತ್ತೆ ಕಾಸು ಕೊಟ್ಟು ತಗೊಳ್ಲಿಲ್ಲ. ಹೊರಟ್ವಿ. ಕಾಡು ದಾರಿಲಿ ಹೋಗ್ತಾ ರೋಡ್ ದಾರಿ ಆಗೋಯ್ತು. ಇವಾಗ ಕಾಡು ದಾರಿ, ಹಲಸಿನ ಹಣ್ಣು, ಗಿಡ ತುಂಬ ಹಲಸಿನ ಹಣ್ಣು, ಆ ಘಮ, ಹೂವಿಂದು ವೆರೈಟಿ ಘಮ, ಸಸ್ಯ ಔಷಧಿಗಳಿದು ಘಮ ಎಲ್ಲ ಸವಿತಾ ಮಕ್ಕಳೆಲ್ಲ ಒಂದು ತಮಾಷೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಏನೋ ಒಂದು ಮಾತು ಹೇಳ್ಕೊಳ್ತಾ ನಗ್ತಾ ಖುಷಿಯಾಗಿ ಕಾಡು ದಾರಿಲಿ ನಾವು ಹೊರಟು ಬಂದ್ವಿ. ತುಂಬ ಖುಷಿಯಾಗಿತ್ತು. ಈ ದಾರಿ ಸ್ವಲ್ಪ ಕಷ್ಟಕರವಾಗಿತ್ತು. ಹತ್ತಬೇಕು, ಒಂದೊಂದ್ಸರಿ ಡೌನ್ ಇಳಿಬೇಕು. ನಮಗೆ ಕಷ್ಟ, ಮಕ್ಕಳಿಗೇನು ಅನಿಸಿಲ್ಲ. ಹಾಗೆ ಬಂದಿದ್ದು ನಾವು ನೋಡಿ ಫಾಲ್ಸ್, ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಹರಿತಾ ಇರೋ ಫಾಲ್ಸು. ಇದು ಮಳೆಗಾಲದಲ್ಲಿ ಇನ್ನೂ ತುಂಬ ಜೋರಾಗಿ ಬಂದರೆ ಇಷ್ಟು ಮೇಲವರೆಗೂ ಬರುತ್ತೆ ಅಂತ ಹೇಳ್ತಾರೆ. ಇವಾಗ ಮಳೆ ಇಲ್ಲ ಅಲ್ವಾ, ಸ್ವಲ್ಪ ನೀರು ತೆಳ್ಳಗೆ ಹರಿತಾ ಇದೆ. ನಮಗೆ ಸಾಕು ಆಟ ಆಡೋಕ್ಕೆ ಚೆನ್ನಾಗಿ. ಜನ ಯಾರೂ ಇರಲಿಲ್ಲ, ನಾವೇ ಫಸ್ಟು ಹೋಗಿದ್ದು. ಆಮೇಲೆ ಸ್ವಲ್ಪ ಜನ ಬಂದರು. ಅಂದರೆ ತುಂಬ ಪ್ರಶಾಂತ ವಾತಾವರಣದಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ನೋಡ್ರಿ, ಕಾಡಿನ ಮಧ್ಯೆ ಬೆಟ್ಟಗಳು ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ವಾತಾವರಣ. ಖುಷಿಯಾಗೋಯಿತು. ನಮಗೆ ಬೇಜಾರಾಯಿತು, ನಾವು 6 ಗಂಟೆಗೆ ಎದ್ದು ಬರಬೇಕಾಗಿತ್ತು ಅಂತ. ನಾವು ಬರೋಷ್ಟೊತ್ತಿಗೆ ಇಲ್ಲಿ 8:30 ಆಗೋಯಿತು. ಇನ್ನು ಗಾಡಿ ಎಲ್ಲ ಬೇಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನು ಮಾಡೋದು ಅಂತ 9:30 ಮತ್ತೆ ಫೋನ್ ಮಾಡಿಬಿಟ್ರು ಅವರೇ, ಕಾರವರು ರೆಡಿಯಾಗಿದೆ ಅಂತ. ಸ್ವಲ್ಪ ಹೊತ್ತೇ ಆಟ ಆಡಿದ್ದು. ಮಕ್ಕಳಿಗಂತೂ ತೃಪ್ತಿನೇ ಆಗಲಿಲ್ಲ. ನಮಗೆ ದೊಡ್ಡವ್ರಿಗೆ ತೃಪ್ತಿ ಆಗಿಲ್ಲ, ಇನ್ನು ಮಕ್ಕಳಿಗೆ ಎಲ್ಲಿ ತೃಪ್ತಿ ಆಗುತ್ತೆ. ಸರಿ ಹೊರಟ್ವಿ ನಾವು. ಸ್ವಲ್ಪ ಹೊತ್ತು ಆಟಾಡಿ ಸಾಕು, ಇನ್ನು ನಾವು ಧರ್ಮಸ್ಥಳಕ್ಕೆ ಹೋಗೋದಿತ್ತು. ಹಾಗಾಗಿ ಸರಿ ಅಂತೇಳಿ ಹೊರಟು ಬಂದ್ವಿ. ತುಂಬ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಅದು ಆ ನೀರು ಟೇಸ್ಟ್ ಕೂಡ ಅಷ್ಟು ತುಂಬ ಚೆನ್ನಾಗಿತ್ತು. ಸರಿ ಇಲ್ಲಿ ಕೊಟ್ಟಿಗೆ ಆಹಾರಕ್ಕೆ ಬಂದ್ವಿ ನಾವು. ಅಲ್ಲಿಂದ ಇಲ್ಲಿ ಲಂಚಿಗೆ ಬಂದ್ವಿ. ಈ ಮಕ್ಕಳೆಲ್ಲ ನೀರು ದೋಸೆ ಊಟ, ಚಪಾತಿ ಊಟ ಆ ಥರ ಕೊಡ್ತಾರೆ. ಚಪಾತಿ ಬೇಡ ಅಂದರೆ ನೀರು ದೋಸೆ ಕೊಡ್ತಾರೆ. ಒಬ್ಬೊಬ್ಬರು ಒಂದೊಂದು ತೊಗೊಂಡ್ವಿ, ಎಂಜಾಯ್ ಮಾಡಿಕೊಂಡು ಮತ್ತೆ ಬಂದಿದ್ದು ನಮ್ಮ ಮಂಜಪ್ಪನ ಹತ್ರಕ್ಕೆ. ಮಂಜಪ್ಪನ ಹತ್ರ ಬಂದ ತಕ್ಷಣ ನಮಗೆ ಮಿರಾಕಲ್ಲೇ ಆಗೋಯಿತು. ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಒಂದು. ಅಷ್ಟು ಮಿರಾಕಲ್. ಮಂಜಪ್ಪ ಅಂದ್ರೇ ಮಿರಾಕಲ್ ಅಲ್ವಾ. ಹಾಗೆ ಬಂದ್ವಿ. ಇಲ್ಲಿ ದೇವ್ರ ದರ್ಶನಕ್ಕಂತ ಇಲ್ಲಿ ಕ್ಲೋಸ್ ಮಾಡಿದರು. ನಾನಂದೇ ಸೆಕ್ಯೂರಿಟಿನ ಕೇಳ್ಕೊಬಾ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ. ಅಲ್ಲಿ ಬಂದು ನಮ್ಮ ಹುಡುಗ ಕೇಳಿದ ತಕ್ಷಣ ಹೋಗಿ ಈ ಕಡೆಯಿಂದ ಸ್ಪೆಷಲ್ ದರ್ಶನಕ್ಕೆ ಬಿಡ್ತಾರಲ್ವ, ಆ ಕಡೆಯಿಂದ ತೋರಿಸಿದ್ರು, ಇಲ್ಲಿಂದ ಹೋಗಿ ಬೇಗ ಹೋಗ್ಬಿಡಿ ಅಂತ. ಎಷ್ಟು
ಎಷ್ಟು ಬೇಗ ಹೋದೋ ಒಂದು ದೇವಸ್ಥಾನದ ಪಕ್ಕದಲ್ಲೇ ಹೋಗಿ ಒಂದು ರೌಂಡ್ ಹಾಕ್ಕೊಂಡ್ರು ನೋಡಿ. ಇಲ್ಲಿಂದನೇ ಹೊರಟೋದು, ಇಲ್ಲಿಂದ ಕಳಿಸ್ಬಿಟ್ರು ನಮ್ಮನ್ನು. ಓಡ್ ಹೋದೋ, ಜನನೇ ಇಲ್ಲ. ಹೋಗಿ ಒಂದು ರೌಂಡ್ ಹಾಕ್ಕೊಂಡು ದೇವಸ್ಥಾನ ಒಳಗಡೆ ಹೋದ್ರಿ. ತೃಪ್ತಿಯಾಗಿ ಸಂತೃಪ್ತಿಯಾಗಿ ನಾವು ದೇವ್ರನ್ನ ನೋಡಿದ್ವಿ. 2 ಸರಿ ದರ್ಶನ ಮಾಡ್ಕೊಂಡ್ವಿ. ಹೊರಗಡೆ ಬಂದು ಮತ್ತೆ ಒಳಗಡೆ ಹೋದ್ವಿ. ಅಷ್ಟು ಚೆನ್ನಾಗಿ ಖುಷಿ ಆಯಿತು. ಎಷ್ಟು ಬೇಗ ಇಷ್ಟೊಳ್ಳೆ ಆಶೀರ್ವಾದ ಕೊಟ್ಬಿಟ್ನಪ್ಪ ನಮ್ಮಪ್ಪ ಅಂತ ಹೇಳ್ಬಿಟ್ಟು ನನಗಂತೂ ಕಣ್ಣು ತುಂಬಿ ಬಂದಿತ್ತು. ನನಗೆ ಸ್ವಲ್ಪ ಭಯ ಇತ್ತು. ಈ ವೀಕೆಂಡು ಮತ್ತು ಲೈನಾಗಿ 3 ದಿವಸ ರಜೆ ಇರೋದ್ರಿಂದ ಜನ ಹೆವಿ ಇರ್ತಾರೆ, ನಮಗೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಅಂತ ಭಯ ಇತ್ತು. ಮಿರಾಕಲ್ಲೇ ಆಗೋಯಿತು. ತುಂಬ ಖುಷಿಯಿಂದ ಸಂತೋಷದಿಂದ ಅಯ್ಯಪ್ಪನ ಆಶೀರ್ವಾದ ಸಿಕ್ಕಿದ್ದಕ್ಕೆ ಖುಷಿ ಆಯಿತು. ಮಂಜುನಾಥ ಸ್ವಾಮಿಗೆ ಕೋಟಿ ಕೋಟಿ ಕೃತಜ್ಞತೆ. ನಮ್ಮ ಸೆಕೆಂಡ್ ಡೇ ಟ್ರಾವೆಲಿಂಗ್ನ ಧನ್ಯವಾದ. ಮಂಜುನಾಥ ಸ್ವಾಮಿ ಆಶೀರ್ವಾದ ಮತ್ತೆ ಸೂಪರಾಗಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.